ಇಟ್ಸ್ ನಾಟ್ ಲೇಟ್, ಜಸ್ಟ್ ಸ್ಟಾರ್ಟ್ಅಪ್ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ನಾನು ಕರ್ತನಲ್ಲಿ ಸಂತೋಷವಾಗಿದ್ದೇನೆ. ಶಾಲೋಮ್ ಟು ಆಲ್. ನಮ್ಮ ಚಾನೆಲ್ನ ರೆಗ್ಯುಲರ್ ಆಗಿ ನೋಡ್ತಾ ಇರುವಂತಹ, ದೇವರ ವಾಕ್ಯದಲ್ಲಿ ಬೆಳೆಯುತ್ತಾ ಇರುವಂತಹ ಸಹೋದರನ ಸಹೋದರಿಯ ಗೊತ್ತಿಲ್ಲ, ಈವಾ ಡೇವಿಡ್ ಟ್ಯಾಗು ಅಂತ ಹೇಳಿ ಅವರ ಚಾನೆಲ್ ನೇಮ್ ಇದೆ. ಸೊ ಅವರಿಗೆ 2 days ಮುಂಚೆ ಬರ್ತ್ಡೇ ಇತ್ತು. ನನಗೆ ನೋಟಿಫಿಕೇಶನ್ ಬಂದಿರಲಿಲ್ಲ. ಅವರು ಕಮೆಂಟ್ ಮಾಡಿದ್ರು, ದಯವಿಟ್ಟು ಕ್ಷಮಿಸಿ. ನೀವು ಇದನ್ನ ನೋಡ್ತಾ ಇರೋದಾದ್ರೆ ನಾನು ನಿಮಗಾಗಿ ಪ್ರಾರ್ಥನೆ ಮಾಡಿದ್ದೇನೆ. ಇವತ್ತು ಉಪವಾಸದಲ್ಲಿದ್ದೆ ನಾನು. ಸೊ ನಿಮಗಾಗಿ ಪ್ರಾರ್ಥನೆ ಮಾಡಿದ್ದೇನೆ. ಬಿಲೇಟೆಡ್ ವಿಶಸ್. ದೇವರು ನಿಮ್ಮನ್ನ ಇನ್ನೂ ಹೆಚ್ಚಾಗಿ ದೇವರ ಆತ್ಮಿಕದಲ್ಲಿ ನಿಮ್ಮನ್ನ ತುಂಬಾನೇ ಬೆಳೆಸಬೇಕು, ಮತ್ತೆ ಪ್ರಾಪಂಚಿಕವಾದ ಕಾರ್ಯಗಳೆಲ್ಲವನ್ನೂ ನಿಮಗೆ ದೇವರು ಆಶೀರ್ವದಿಸಬೇಕು ಅಂತ ಹೇಳಿ ದೇವರಲ್ಲಿ ನಾನು ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೀತಿಗಾಗಿ ನಿಮಗಾಗಿ ನಾವು ಪ್ರೇಯರ್ ಮಾಡ್ತಾ ಇದ್ದೇವೆ. ಈ ದಿನ ನಾವು ಕೀರ್ತನೆಗಳು 87 ಹಾಗೂ 88 ನಾವು ಓದಿ ಧ್ಯಾನ ಮಾಡುವಂತರಾಗೋಣ. ಕೀರ್ತನೆಗಳು 87. ಯೆಹೋವನು ಸ್ಥಾಪಿಸಿದ್ದು ಪರಿಶುದ್ಧ ಪರ್ವತಗಳಲ್ಲಿದೆ. ಆತನು ಯಾಕೋಬ್ ವಂಶದವರ ಎಲ್ಲಾ ನಿವಾಸಿಗಳಿಗಿಂತ ಸಿಯೋನಿನ ದ್ವಾರಗಳನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ. ದೇವನಗರವೇ, ನಿನ್ನ ವಿಷಯವಾದ ಗೌರವೋಕ್ತಿ ಏನೆಂದರೆ, ಐಗುಪ್ತ ಬಾಬೆಲ್ ದೇಶಗಳವರನ್ನು ನನ್ನನ್ನು ಬಲ್ಲವರಲ್ಲಿ ಎಣಿಸುವೆನು. ಇಗೋ, ಫಿಲಿಸ್ಟಿಯಾ, ತೂರ್, ಕೂಶ್ ಜನಾಂಗಗಳು ಅಲ್ಲೇ ಹುಟ್ಟಿದವು ಎಂಬುದೇ. ಇದರಿಂದ ಚಿಯೋನೆ ಪ್ರತಿಯೊಂದು ಜನಾಂಗದ ಜನ್ಮನಗರವೆಂದು ಹೇಳಲ್ಪಡುವುದು. ಅದನ್ನು ಪರಾತ್ಪರನು ತಾನೇ ಸ್ಥಿರಪಡಿಸುವನು. ಯೆಹೋವನು ಜನಾಂಗಗಳ ಪಟ್ಟಿಯನ್ನು ಮಾಡುವಾಗ ಪ್ರತಿಯೊಂದರ ವಿಷಯ ಅದು ಅಲ್ಲಿಯೇ ಹುಟ್ಟಿದ್ದು ಎಂದು ಬರೆಯುವನು. ಇವರು ಹಾಡುತ್ತಾ ಕುಣಿಯುತ್ತಾ ಜೀವಜಲದ ಹೊರತೆಗಳೆಲ್ಲ ನಿನ್ನಲ್ಲಿಯೇ ಅವೆ ಅನ್ನುವರು. ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆಗಳು 88 ನಾವು ಮುಂದುವರೆದು ಓದಿ ಧ್ಯಾನ ಮಾಡುವಂತರಾಗೋಣ. ಯೆಹೋವನೇ, ನನ್ನನ್ನು ರಕ್ಷಿಸುವ ದೇವರೇ, ಹಗಲಿರುಳು ನಿನಗೆ ಮೊರೆಯಿಡುತ್ತೇನೆ. ನನ್ನ ಪ್ರಾರ್ಥನೆಯು ನಿನ್ನ ಸನ್ನಿಧಿಯನ್ನು ಮುಟ್ಟಲಿ. ಕಿವಿಗೊಟ್ಟು ನನ್ನ ಕೂಗನ್ನು ಕೇಳು. ನನ್ನ ಜೀವವು ಕಷ್ಟಗಳಿಂದ ತುಂಬಿ ಹೋಯಿತು. ನನ್ನ ಪ್ರಾಣವು ಪಾತಾಳಕ್ಕೆ ಹತ್ತಿರವಾಯಿತು. ಸಮಾಧಿಯಲ್ಲಿ ಸೇರುವವರೊಳಗೆ ಎಣಿಸಲ್ಪಟ್ಟಿದ್ದೇನೆ. ಗತಿಗೆಟ್ಟ ಮನುಷ್ಯನಂತಿದ್ದೇನೆ. ಸತ್ತವನ ಹಾಗೆ ನನ್ನನ್ನು ಹೊರಗೆ ಹಾಕಿದ್ದಾರೆ. ಸಮಾಧಿಯಲ್ಲಿ ಬಿದ್ದಿರುವ ಹತರಂತಿದ್ದೇನೆ. ಸಮಾಧಿಯಲ್ಲಿ ಬಿದ್ದಿರುವ ಹತರಂತಿದ್ದೇನೆ. ಅವರು ನಿನ್ನ ಪರಿಪಾಲನೆಗೆ ಹೊರಗಾದವರು. ಅಂಥವರು ನೀನು ಜ್ಞಾಪಿಸುವುದೇ ಇಲ್ಲ. ಅಧೋಲೋಕದಲ್ಲಿಯೂ ಗಾಢಾಂಧಕಾರದಲ್ಲಿಯೂ ಅಗಾಧ ಸ್ಥಳದಲ್ಲಿಯೂ ನನ್ನನ್ನು ದೊಬ್ಬಿಬಿಟ್ಟಿದ್ದಿ. ನಿನ್ನ ಕೋಪಭಾರವು ನನ್ನನ್ನು ಕುಗ್ಗಿಸಿಬಿಟ್ಟಿದೆ. ನಿನ್ನ ಎಲ್ಲಾ ತೆರೆಗಳಿಂದ ನನ್ನನ್ನು ಬಾಧಿಸಿದ್ದಿ. ನನ್ನ ಆಪ್ತರು ನನ್ನನ್ನು ಹೇಸಿ ಬಿಟ್ಟು ಹೋಗುವಂತೆ ಮಾಡಿದ್ದಿ. ಕಟ್ಟಲ್ಪಟ್ಟಿದ್ದೇನೆ, ಬಿಡಿಸಿಕೊಳ್ಳಲಾರೆ. ಬಾಧೆಯಿಂದ ನನ್ನ ಕಣ್ಣುಗಳು ಮೊಬ್ಬಾಗಿ ಹೋಗಿವೆ. ಯೆಹೋವನೇ, ಹಗಲೆಲ್ಲಾ ಕೈಯೊಡ್ಡಿ ನಿನಗೆ ಮೊರೆಯಿಡುತ್ತೇನೆ. ನೀನು ಸತ್ತವರಿಗೆ ಅದ್ಭುತ ಕಾರ್ಯಗಳನ್ನು ತೋರಿಸುವಿಯೋ? ಪ್ರೇತಗಳು ಎದ್ದು ನಿನ್ನನ್ನು ಕೊಂಡಾಡುವವೋ? ಸಮಾಧಿಯಲ್ಲಿ ನಿನ್ನ ಕೃಪೆಯನ್ನೂ ನಾಶಲೋಕದಲ್ಲಿ ನಿನ್ನ ಸತ್ಯತೆಯನ್ನೂ ಸಾರುವುದುಂಟೋ? ಕತ್ತಲೆಯ ಲೋಕದಲ್ಲಿ ನಿನ್ನ ಮಹತ್ ಕಾರ್ಯಗಳು, ಮರವೆಯ ದೇಶದಲ್ಲಿ ನಿನ್ನ ನೀತಿಯು ತಿಳಿಯಲ್ಪಡುವವು. ನಾನಾದರೋ ಯೆಹೋವನೇ, ನಿನಗೆ ಮೊರೆಯಿಡುತ್ತೇನೆ. ಉದಯದಲ್ಲಿ ನನ್ನ ವಿಜ್ಞಾಪನೆಯು ನಿನ್ನ ಮುಂದೆ ಬರುವುದು. ಯೆಹೋವನೇ, ನನ್ನ ಪ್ರಾಣವನ್ನೇಕೆ ತಳ್ಳಿಬಿಟ್ಟಿ? ನಿನ್ನ ಮುಖವನ್ನು ಮರೆಮಾಡಿದ್ದೇಕೆ? ಯೌವನಾರಭ್ಯ ಕುಗ್ಗಿದವನು, ಮೃತಪ್ರಾಯನೂ, ನಿನ್ನ ಗದರಿಕೆಯಿಂದ ದೆಸೆಗೆಟ್ಟವನೂ ಆಗಿದ್ದೇನಲ್ಲ. ನಿನ್ನ ಕೋಪ ಜ್ವಾಲೆಯು ನನ್ನನ್ನು ಕವಿದದೆ. ನಿನ್ನಿಂದುಂಟಾದ ದಿಗಿಲಿನಿಂದ ಹಾಳಾದೆನು. ಅವು ದಿನವೆಲ್ಲ ನೀರಿನಂತೆ ನನ್ನನ್ನು ಆವರಿಸಿಕೊಂಡವೆ. ಒಟ್ಟುಗೂಡಿ ನನ್ನನ್ನು ಸುತ್ತಿಬಿಟ್ಟಿವೆ. ನನ್ನ ಆಪ್ತ ಮಿತ್ರರನ್ನು ದೂರ ಮಾಡಿದಿ. ಅಂಧಕಾರವೇ ನನ್ನ ಪರಿಚಯವು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ 2 ವಾಕ್ಯಗಳು ನಿಮಗೆ ಆಶೀರ್ವಾದವಾಗಿತ್ತು ಅಂತ ಹೇಳಿ ನಾನು ವಿಶ್ವಾಸಿಸ್ತಾ ಇದ್ದೇನೆ. ನನಗೆ 2ನೆಯ ಭಾಗದಲ್ಲಿ ಒಂದು ವಾಕ್ಯ ತುಂಬಾನೇ ಇವತ್ತು ನನಗೆ ಪ್ರೇರೇಪಣೆ ಆಯಿತು, ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿ. ನೀನು ಸತ್ತವರಿಗೆ ಅದ್ಭುತ ಕಾರ್ಯಗಳನ್ನು ತೋರಿಸುವಿಯೋ? ಪ್ರೇತಗಳು ಎದ್ದು ನಿನ್ನನ್ನು ಕೊಂಡಾಡುವವು ಅಂತ ಹೇಳಿದ್ರೆ, ಸತ್ತವರ ಮಧ್ಯೆ ದೇವರು ಬಂದ್ಬಿಟ್ಟು ಏನ್ ಮಾಡಲ್ಲ, ಅದ್ಭುತ ಕಾರ್ಯಗಳನ್ನ ಮಾಡಲ್ಲ. ನಮ್ಮ
ನಾಸಿಯಲ್ಲಿ ಶ್ವಾಸವನ್ನು ದೇವರು ಕೊಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ದೇವರನ್ನ ಸ್ತೋತ್ರ ಮಾಡೋದಿಕ್ಕೆ, ದೇವರ ನಾಮವನ್ನ ಮಹಿಮೆ ಪಡಿಸೋದಿಕ್ಕೆ, ದೇವರ ನಾಮವನ್ನ ಕೊಂಡಾಡುವುದಕ್ಕಷ್ಟೇನೆ. ಸೊ ಆದ್ರಿಂದ ನಾವೆಲ್ಲ ಏನ್ ಮಾಡಬೇಕು ಅಂತ ಹೇಳಿದ್ರೆ ದೇವರ ನಾಮ ಮಹಿಮೆಯನ್ನ ನಾವು ಯಾವಾಗ ಮಾಡಬೇಕು ಅಂತ, ನಾವು ಜೀವದಿಂದಿದ್ದಾಗಲೇ ಮಾಡಬೇಕು. ನಾವು ಪ್ರೇತಗಳಾದ್ಮೇಲೆ ನಿಮ್ಮನ್ನ ದೇವರನ್ನ ಕೊಂಡಾಡೋದಕ್ಕಾಗೋದಿಲ್ಲ. ಆದ್ರಿಂದ ದೇವರ ಬರುವಿಕೆ ಯಾವಾಗ ಅಂತ ನಮಗೆ ಗೊತ್ತಿಲ್ಲ. ಪ್ರತಿ ಕ್ಷಣ ಕೂಡ ನಾವು ದೇವರನ್ನು ಕೊಂಡಾಡುವುದು, ದೇವರನ್ನು ಕೀರ್ತಿಸುವುದು, ದೇವರನ್ನು ಸ್ತುತಿಸುವಂತಹ ಕಾರ್ಯಗಳನ್ನೇ ಮಾಡಬೇಕು ಅಂತ ಹೇಳಿ ಈ ವಾಕ್ಯದಲ್ಲಿ ದೇವರು ನನ್ನ ಜೊತೆ ಮಾತಾಡಿದ್ದಾರೆ. ನಿಮಗೆ ಇದರಲ್ಲಿ ಏನು ವಿಷಯ ಬಂದು ನಿಮ್ಮ ಜೊತೆ ದೇವರ ಸಂಭಾಷಣೆ ಇತ್ತು ಅಂತ ಹೇಳಿ ಖಂಡಿತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ಗುಡ್ ಡೇ.